ಇವರ ಕಾನ್ಸೆಪ್ಟ್ ಅಂದ್ರೆ ಇಲ್ಲಿ ಇಂದ್ರಪ್ರಸ್ಥ ಎಫೆಸ್ಟೇಷನ್ ಅಂದ್ರೆ ಇಂದ್ರಪ್ರಸ್ಥ ನಿಯಮಕ್ಕೆ ಎಫೆಸ್ಟೇಷನ್ ಮಾಡಬೇಕಂದ್ರೆ ಇಂದ್ರಪ್ರಸ್ಥ ಅರಣ್ಯೀಕರಣ ಮಾಡಬೇಕೆನ್ನೋ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ. ಇದಕ್ಕೆ ಬೇರೆ ಯಾವುದೇ ಫಾರ್ಮಾಲಿಟೀಸ್ ಇಲ್ಲ, ನೇರವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಿದ್ದೇವೆ. ಇದನ್ನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಆಗಮಿಸಿದಂತ ಈ ಕಾರ್ಯಕ್ರಮ ಉದ್ಘಾಟಕರು ಆಗಮಿಸಿರುವಂತ ಮಾನನೀಯ ಮಹೇಶ್ ಶೆಣೈ ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರಿಯ ಹೃದಯ ಹರ್ಷದಾಯಕ ಈ ಸಭೆಯಲ್ಲಿ ಉಪಸ್ಥಿತರಾದ ಎಲ್ಲರ ಹೆಸರು ಒಂದೇ ಸಲ ಹೇಳ್ಬಿಡ್ತೇನೆ. ಮಾನ್ಯ ರಾಮಕೃಷ್ಣ ಶರ್ಮಾ ಅವ್ರು ಬರ್ಬೇಕಿತ್ತು, ಬರ್ತಾರೆ ಈಗ. ಹಾಗೂ ಅನಂತರ ಶನಿ ಶಿವ, ದೇವದಾಸ್ ಜೋಗಿ ಬಂಟೆಕಲ್ಲು, ಡಾಕ್ಟರ್ ಮನೋಹರ್ ಬೋಳಾರ್, ಶ್ರೀ ಮಂಜುನಾಥ್ ಪೂಜಾರಿ ಬಂಟೆಕಲ್ಲು, ಶ್ರೀಮತಿ ಮೇರಿ ಮೋನಿಸ್ ಡಿಸೋಜ, ಪ್ರೇಮಾನಂದ ಕಮ್ಮಾಡಿ, ಪುಂಡಲಿಕ್ ಮರಾಠೆ, ರಾಧಾಕೃಷ್ಣ ಪ್ರಭುಗಳು, ಮಾನ್ಯ ರಾಮರಾಯ ಪಾಡ್ಕರ್, ರಾಮ್ ಶಿಂಕೆ ಬಂಟೆಕಲ್ಲು, ರಮೇಶ್ ಬಂಟೆಕಲ್ಲು. ಸೊ ಒಬ್ಬ ಮನುಷ್ಯ ಆಹಾರ ಇಲ್ಲದೆ 4 ದಿನ ತನಕ ಬದುಕ್ತಾನೆ, ನೀರಿಲ್ಲದೆ 1 ದಿನ ತನಕ ಬದುಕ್ತಾನೆ. ನಮ್ಮನ್ನು ರಕ್ಷಿಸುವಂತಹ ಸೈನಿಕರಿಗೆ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಮಾಡಿದ್ದಾರೆ, ಅವರಿಗೆ ಟ್ರೈನಿಂಗ್ ಕೊಟ್ಟು 10-11 ದಿನ ಇಲ್ಲದೆ ಅವರನ್ನು ಆ ದೇಹವನ್ನು ದಂಡಿಸಿ ರೆಡಿ ಮಾಡಿರ್ತಾರೆ. ಅದು ಬಿಟ್ಟು ಬೇರೆ ಎಲ್ರಿಗೂ ಸಹ. ಆದರೆ ಉಸಿರಾಡ್ಲಿಕ್ಕೆ ಗಾಳಿ ಇಲ್ಲದೆ, ಉಸಿರಿಲ್ಲದೆ 3-4 ನಿಮಿಷಕ್ಕಿಂತ ಜಾಸ್ತಿ ವ್ಯಕ್ತಿ ಬದುಕಲಾರದು. ಒಪ್ತಿರತ್ತಾವ. ಒಪ್ಪದವರು ನೀರಿನಲ್ಲಿ ಒಂದ್ಸತಿ ಮುಳುಗಿ ತಲೆ ಎತ್ತಿ ನೋಡ್ಬೋದು. ಸರಿ ಇಲ್ಲ, ನಾನು ಹೇಳ್ತಾ ಇರೋದು ಒಪ್ಪದವರಿಗೆ. ಒಪ್ತಿದ್ದಾರೆ ಒಳ್ಳೇದು. ಸೊ ಹೀಗಿರುವಾಗ ಈ ಗಾಳಿಯ ಇವತ್ತು ಪರಿಸ್ಥಿತಿ ಹೇಗಾಗಿದೆ? ಈಗ ತಾನೇ ನೀವು ಉತ್ತರ ಕೊಟ್ಟಿದ್ದೀರಿ ಏನಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ ಅಂತ. ಈ ರೀತಿ ವಿಷಭರಿತಂತಹ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುವಂತಹ ಉಪಕರಣಗಳನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೇವೆ. ಅದಲ್ಲದೆ ಬೇರೆ ಬೇರೆ ಪೊಲ್ಯೂಷನ್, ಫ್ಯಾಕ್ಟರಿ, ಈ ಪೇಂಟ್ ಕೊಟ್ಟ ಅದು ಕೂಡ ಒಂದು ಪೊಲ್ಯೂಷನ್ ಬಿಡುತ್ತೆ. ಎಲ್ಲವೂ ಪೊಲ್ಯೂಷನ್ ಜಾಸ್ತಿ ಮಾಡ್ತದೆ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ದಿನಗಳಲ್ಲಿ ಒಬ್ರು ಹಿರಿಯರು ಮಾತು ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ಮೊಮ್ಮಕ್ಕಳು ಅಜ್ಜಂದಿರನ್ನು ಕ್ಲಿನಿಕ್ಗೆ ತಗೊಂಡು ಹೋಗ್ತಾ ಇದ್ರು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಮೊಮ್ಮಕ್ಕಳನ್ನು ಅಜ್ಜಂದಿರು ಕ್ಲಿನಿಕಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಹೌದಲ್ವ? ಅಷ್ಟು ಅನಾರೋಗ್ಯ ಎಲ್ಲ ಬರ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಪೊಲ್ಯೂಟೆಡ್ ಏರ್. ನೀವು ಅದೃಷ್ಟವಂತರು. ಯಾಕಂತ ಹೇಳಿದ್ರೆ ಬೇರೆ ಕೆಲವು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಡೆಲ್ಲಿ, ಬ್ಯಾಂಗ್ಳೂರ್ನಂತ ಪಟ್ಟಣಗಳು ವಾಸಿಸಲು ಅಯೋಗ್ಯ ಅಂತ ಹೇಳುವ ಮಟ್ಟಿಗೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಗೊತ್ತಿರಲ್ಲ ತಾವೆಲ್ಲ. ಸೊ ನೀವು ಸ್ವಲ್ಪ ಅದೃಷ್ಟವಂತರು. ಯಾಕಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಪುಣ್ಯವಂತರಿದ್ದಾರೆ, ಮೋನಿಶ್ವಂತವ್ರು. ನೀವು ನಮ್ಮ ಹಿರಿಯರು ಮಾಡಿದ ಗ್ರೀನರಿ ಇದೆ ಇಲ್ಲಿ. ಹೀಗಾಗಿ ಇಲ್ಲಿ ಆ ಲೆವೆಲ್ನ ಪೊಲ್ಯೂಷನ್ ಇಲ್ಲ. ಆದ್ರೂ ಆ ಲೆವೆಲ್ನ ಪೊಲ್ಯೂಷನ್ ಬೀಟ್ ಮಾಡಲಿಕ್ಕೆ ಜಾಸ್ತಿ ಸಮಯ ಬೇಡ, ಇನ್ನು ಕೆಲವು ದಿನದಲ್ಲಿ ಬರ್ಲಿಕ್ಕಿದೆ. ಸೊ ಹೀಗಿರುವಾಗ ಇದಕ್ಕೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮಂತಹ ಕರಾವಳಿಯಂತಹ ಪ್ರದೇಶದಲ್ಲೇ ಕೆಲವು ಕಡೆ ಬಿಟ್ಟರೆ ಹೆಚ್ಚಿನ ಕಡೆ ಫೆಬ್ರವರಿ ಮಾರ್ಚ್ನಲ್ಲಿ ನೀರಿನ ಸಮಸ್ಯೆ ಬರ್ತಾ ಇದೆ. ಹೌದಲ್ವಾ? ನೀವು ಉಡುಪಿ ನೋಡ್ಬೋದು, ಬೇರೆ ಕಡೆ ನೋಡ್ಬೋದು, ನೀರೇ ಇಲ್ಲ. ಗಿಡ ಮರಗಳಿಗೆ ಕೊಡ್ಲಿಕ್ಕೆ ನೀರಿಲ್ಲದೆ ಕೊನೆಯಲ್ಲಿ ಕುಡಿಲಿಕ್ಕೆ ನೀರು ಸಿಗ್ಬೋದು. ಸೊ ಅಂತ ಪರಿಸ್ಥಿತಿ ಬರ್ತಾ ಇದೆ. ಬ್ಯಾಂಗ್ಳೂರ್ನಲ್ಲಿ ಇವತ್ತು 1000 ಫೀಟ್ ಡಿಗ್ ಮಾಡ್ಬೇಕು ನೀರು ತಗೊಳ್ಬೇಕಂತಂದ್ರೆ, ಬೋರ್ವೆಲ್. ಸೊ ಈ ಸಮಸ್ಯೆ ಇದೆ. ಎಲ್ಲ ಹಲವಾರು ಸಮಸ್ಯೆಗಳಿಗೆ ಏನು ಸೊಲ್ಯೂಷನ್ ಅಂತ ಹೇಳಿ ನಾನು ಪರಿಹಾರ ಹುಡುಕ್ತಾ ಇರುವಾಗ, ಕಳೆದ 7 ವರ್ಷಗಳ ಹಿಂದೆ ಮರಗಳನ್ನು ಬೆಳೆಸಬೇಕು ಅಂತ ಹೇಳಿ ಒಂದು ಗೊತ್ತಾಯ್ತು. ಈ ಮರಗಳನ್ನು ಬೆಳೆಸುವುದರಲ್ಲೂ ಅತಿ ಮುಖ್ಯವಾಗಿ ನಮಗೆ ರಿಸಲ್ಟ್ ಬೇಗ ಬೇಕಲ್ಲ. ರಿಸಲ್ಟ್ ಬೇಗ ಬೇಕಾದ್ರೆ ಏನಂತ ಹೇಳಿದ್ರೆ, ಅತಿ ಕಡಿಮೆ ಜಾಗದಲ್ಲಿ ಮರಗಳನ್ನು ಬೆಳೆಸುವುದರಿಂದ ಏರ್ ಪೊಲ್ಯೂಷನ್ ಕಡಿಮೆ ಮಾಡ್ಬೋದು. ಅಂಡರ್ ವಾಟರ್ ಟೇಬಲ್, ಇವತ್ತೇನು ನಮ್ಮ ಬೇಸಿಗೆಯಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಆ ನೀರಿನ ಸಮಸ್ಯೆಗೆ ಸಹ ಪರಿಹಾರ. ಯಾಕಂತ ಹೇಳಿದ್ರೆ ಮರಗಳು ಅವು ನಮಗೆ ಕೊಡ್ತವೆ. ಕೊಡುವಂತಹ ನೀರು ಅದು ಭೂಮಿಗೆ ಕಳಿಸಿಕೊಡ್ತದೆ, ನೀರಿನ ಸಮಸ್ಯೆ ಹೋಗ್ತದೆ. ಮತ್ತು ನಾವೆಲ್ಲ ಸಣ್ಣಗಿರುವಾಗ ಗುಬ್ಬಚ್ಚಿ, ಚಿಟ್ಟೆ ಎಲ್ಲ ಬೇಕಾದಷ್ಟು ನೋಡ್ತಾ ಇದ್ವಿ. ಇವತ್ತು ಗುಬ್ಬಚ್ಚಿ, ಚಿಟ್ಟೆ ಎಲ್ಲ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗುಬ್ಬಚ್ಚಿ ಯಾಕಂತ ಹೇಳಿದ್ರೆ ಅವುಗಳಿಗೆ ವಾಸಿಸಲಿಕ್ಕೆ ನಾವು ಅದನ್ನು ಅವಕಾಶವೇ ಇಲ್ಲ, ಹಾಳು ಮಾಡಿಬಿಟ್ಟಿದೆ ವಾತಾವರಣ. ಹೌದು, ಅವುಗಳು ಬದುಕಲಿಕ್ಕೆ ಸಹ ಒಂದು ಸಣ್ಣ ಪ್ಲೇಸ್ ಬೇಕು. ಇಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಕಿರೋ ಮಿಯಾವಾಕಿ ಜಪಾನ್ನಲ್ಲಿ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ನಮ್ಗಿಂತ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಮಣ್ಣು ಕುಸಿಯುವಂಥದ್ದು. ಇವತ್ತು
ಕೂರ್ಗ್ ಅಥವಾ ನಿಮ್ಮ ಕೇರಳದ ಕೆಲವು ಭಾಗದಲ್ಲಿ ಲಾಸ್ಟ್ ಇಯರ್ ನಲ್ಲಿ ನೋಡಿದ್ದೀರಿ, ಮಣ್ಣು ಕುಸಿತ ಪರ್ವತವೇ ಕುಸಿದಿದೆ. ಮರಾಠೆಯವರು ಹೇಳ್ತಿದ್ರು ಪರ್ವತವೇ ಕುಸಿತ. ಸೊ ಆ ಸಮಸ್ಯೆಗೆ ಅವರು ಪರಿಹಾರವಾಗಿ ಈ ಮಿಯಾವಾಕಿ ವಿಧಾನವನ್ನು ಕಂಡು ಹುಡುಕಿದ್ರು, ರಿಸಲ್ಟ್ ಬಂತು. ಆದ್ರೆ ಪ್ರಪಂಚಾದ್ಯಂತ ಅದಲ್ಲದೆ ಇತರ ವಿಧಾನಗಳಿಗೆ ಇತರ ಸಮಸ್ಯೆಗಳು, ಹೆಚ್ಚುತ್ತಾ ಇರುವಂತಹ ವಾಯುಮಾಲಿನ್ಯ, ಹೆಚ್ಚುತ್ತಾ ಇರುವಂತಹ ನಮ್ಮ ಈ ಜೀವವೈವಿಧ್ಯವನ್ನು ನಾಶ ಮಾಡುವಂಥದ್ದು, ಇದೆಲ್ಲ ಸೊಲ್ಯೂಷನ್ ಆಗಿ ಈ ಮಿಯಾವಾಕಿ ಬಳಸ್ತಾ ಇದ್ದಾರೆ. ಕಳೆದ 6 ವರ್ಷಗಳ ಹಿಂದೆ, ಸರಿಸುಮಾರು 2 ವರ್ಷ, 7ರಿಂದ 6 ವರ್ಷ ಇದರ ಬಗ್ಗೆ ರಿಸರ್ಚ್ ಮಾಡಿ 5 ವರ್ಷಗಳ ಹಿಂದೆ ಈ ಭಾಗದ ಪ್ರಪ್ರಥಮ, ಕೋಸ್ಟಲ್ ಕರ್ನಾಟಕದ ಪ್ರಪ್ರಥಮ ಮಿಯಾವಾಕಿ ವನವನ್ನು ನನ್ನ ಅಜ್ಜನವರ ಹೆಸರಿಗಾಗಿ ಗಣಪತಿ ವನ ಅಂತ ಹೇಳಿ ಪ್ರಾರಂಭ ಮಾಡಿದೆ. ಈ ಬಹಳ ಸುಲಭ ಇದೆ. ಇದು ಹೇಗೆ ಅಂತ ಹೇಳಿದ್ರೆ, 1 ಮೀಟರ್ ಗ್ಯಾಪ್ ಅಲ್ಲಿ ಕಟ್ಪಾಡಿ ಕೊಸಾರ್ನಲ್ಲಿ 1 ಮೀಟರ್ ಗ್ಯಾಪ್ ನಲ್ಲಿ ಒಂದು ಗಿಡವನ್ನು ನಡ್ತಾರೆ. ಒಂದೇ ತಳಿಯ, ಒಂದೇ ಜಾತಿಯ ಗಿಡವನ್ನು ನಡ್ತಾರೆ. ಯಾವುದು? ಸಾಗ್ವಾನಿ, ಈ ರೀತಿಯ ಬೇರೆ ಬೇರೆ ಎಲ್ಲ ಮಿಕ್ಸ್ ಬೆಳಿಬೇಕು. ಹಣ್ಣು ಕೊಡದ ಗಿಡಗಳಿಂದ ನಮ್ಗೆ ಬೇಗ ಗ್ರೋತ್ ಬರುವುದಿಲ್ಲ. ಹಣ್ಣು ಕೊಡದ ಗಿಡಗಳನ್ನು ಹಾಕಿದ್ರೆ ಗ್ರೋತ್ ಬೇಗ ಬರುತ್ತೆ. ಸೊ ಹೀಗಿರುವಾಗ ಇದನ್ನು ಹಾಕಿ ನಾವು ಮಾಡಿದೆವು, ಅದು ರಿಸಲ್ಟ್ ಬಂದಿದೆ. ಮತ್ತು ಈಗ ನಾನು ಮೋನಿಸ್ ಅವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಅದೃಷ್ಟವಂತರು, ಇಂತಹ ವಿಶೇಷ ವ್ಯಕ್ತಿಗಳು ನಮ್ಮ ದೇಶದಲ್ಲಿದ್ದಾರೆ. ಅದರಲ್ಲಿ ಒಪಾಂಗ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಕೂಲಿ ಕಾರ್ಮಿಕ. ಆ ಕೂಲಿ ಕಾರ್ಮಿಕ, ಬೇರೆಯವರೆಲ್ಲ ಕೂಲಿ ಕಾರ್ಮಿಕರು ಏನ್ ಮಾಡ್ತಾರೆ, ಕೆಲಸ ಸಿಗದ ಅಥವಾ ಕೆಲಸ ಆದ ನಂತರ ಸೀದಾ ಮನೆಗೆ ಬಂದು ಬೇರೆ ಬೇರೆ ಕಡೆಯಲ್ಲಿ ಸಮಯವನ್ನು ವ್ಯಯಿಸ್ತಾರೆ. ಆದರೆ ಈ ಒಪಾಂಗ್ ಹಾಗೆ ಮಾಡ್ಲಿಲ್ಲ. ಅವನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ನದಿಯನ್ನು ದಾಟಿ ದೊಡ್ಡ ಬರಡು ಭೂಮಿಯಲ್ಲಿ ಗಿಡವನ್ನು ನಡ್ತಾ ಇದ್ದ. ಆ ಗಿಡವನ್ನು ನಟ್ಟು 13,000 ಹೆಕ್ಟೇರ್ನಷ್ಟು ಜಾಗದಲ್ಲಿ ಗಿಡವನ್ನು ನಟ್ಟಂತ ಒಂದು ದೊಡ್ಡ ಕಾಡೇ ಆಗ್ಬಿಟ್ಟಿದೆ. ಮಾನವ ನಿರ್ಮಿತ ಕಾಡಿನಲ್ಲಿ, ಅತಿ ದೊಡ್ಡ ಕಾಡಿನಲ್ಲಿ ಒಪಾಂಗ್ ನಿರ್ಮಿಸಿದ ಕಾಡು ಬಹಳ ದೊಡ್ಡದೊಂದು ಕಾಡು ಅಂತ ಹೇಳಿ ನಮ್ಗೆ ಗೊತ್ತಿದೆ. ನೀವು ಯೂಟ್ಯೂಬ್ ಅಥವಾ ಇದರಲ್ಲಿ ನೋಡ್ಬೋದು. ಎಕ್ಸಾಕ್ಟ್ ನಿಮ್ಗೆ ಸಂಖ್ಯೆ ಗೊತ್ತಿಲ್ಲ, ಬಟ್ ಒಪಾಂಗ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಅಸ್ಸಾಂನಲ್ಲಿ ಕಾಡನ್ನು ಬೆಳೆಸಿದ್ದಾರೆ ಅಂತ ಹೇಳುವಂತ ವಿಚಾರ ತಾವು ತಿಳಿದಿರ್ಬೋದು. ಮತ್ತೊಬ್ಬ ವ್ಯಕ್ತಿಯನ್ನು ನೆನಪಿಸ್ತೇನೆ, ಮಾಂಜಿ ಅಂತ ಹೇಳುವ ಸಾಧ್ಯವಾದ ಅರ್ಧ ಸೆಂಟ್, 1 ಸೆಂಟ್, 2 ಸೆಂಟ್, ನಿಮ್ಮಿಷ್ಟು ಇವರಷ್ಟು ಹಿಂಸೆಯವರಷ್ಟು ದೊಡ್ಡ ಮನಸ್ಸು ಮಾಡಿ 25-30 ಸೆಂಟ್ಸ್ ಅಲ್ಲಿ ತಾವು ಮಾಡಬೇಕಾಗಿಲ್ಲ. ತಾವೊಂದು ಮಾಡ್ತೀರಂತಾದ್ರೆ ಯಾರೆಲ್ಲ ಮಾಡ್ತೀರಿ ದಯವಿಟ್ಟು ಕೈ ಎತ್ತಿ ಅವರ ಹೆಸರು ಹೇಳಿದ್ರೆ ನಾನು ತುಂಬಾ ಹಾಕಿದಂತ ಎಫರ್ಟ್ಸ್ ನಾನು ಸಾರ್ಥಕ ಅಂತ ಹೇಳ್ತೇನೆ. ಅವರೊಟ್ಟಿಗೆ ಅವರ ಸ್ನೇಹಿತರು, ಬಾಲ್ಯ ಸ್ನೇಹಿತರು, ದೂರದ ಗೆಳೆಯಂತ ಸಂಸಾರವಾದರು ಅವರು ಇದನ್ನು ಕಾನ್ಸೆಪ್ಟ್ ಅಂತ ಹೇಳಿ ಗೊತ್ತಿಲ್ಲ, ನಾನೊಂದು ಮಾಡ್ತೇನೆ ಅಂತ ಹೇಳಿ ಶಂಕರ್ ಅವರಿಗೆ ಜೋರಾಗಿ ಸಣ್ಣ ಅಷ್ಟು ಇಷ್ಟ ಅಂತಲ್ಲ. ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿಗೋಸ್ಕರ, ನಮಗೋಸ್ಕರ ಅರ್ಧ ಸೆಂಟ್ ಅಲ್ಲಿ 50 ಗಿಡ, 1 ಸೆಂಟ್ ಅಲ್ಲಿ 100 ಗಿಡ ಯಾರೆಲ್ಲ ಮಾಡಲಿಕ್ಕೆ ತಯಾರಿಸಿದೆ ಅಂತ ಹೇಳಿ ಒಂದು ಹೆಸರು ಹೇಳ್ತೇವೆ. ನನ್ನ ಹೆಸರು ಕೂತ್ಕೊಂಡು ಹೇಳ್ತೇವೆ. ಗೈಡೆನ್ಸ್ ಎಲ್ಲ ನಿಮಗೆ ಬೇಕಾದ್ರೆ ನಾವೆಲ್ಲ ಮಾಡ್ತೇವೆ. ಅನಂತಾಶನಿ ಅವರು ಮಾಡ್ತಾರೆ. ಒಂದು ಜೋರಾಗಿ ಚಪ್ಪಾಳಿ ಕಟ್ಟಬೇಕು, ಎಷ್ಟವರಿಗೆ ಜೋರಾಗಿ ಚಪ್ಪಾಳಿ ಕಟ್ಟಬೇಕು. ಅರ್ಧ ಸೆಂಟ್ 1 ಸೆಂಟ್ ಜಾಸ್ತಿ ಜೋರಾಗಿ ಚಪ್ಪಾಳಿ ಕಟ್ಟಬೇಕು. ಜಿಲ್ಲಾ ಪಂಚಾಯತ್ ಸ್ವಲ್ಪ ನೀವು ಇನ್ನಷ್ಟು ನೀಡು ತಗೊಂಡು ಈ ಭಾಗದಲ್ಲಿ ಪರಿಸರವನ್ನು ಉಳಿಸಲಿಕ್ಕೆ ಅವರವರ ಮನೆ ಬೇರೆ ಎಲ್ಲಿಯಾದ್ರೂ ಸಹ ಅರ್ಧ ಸೆಂಟ್, 1 ಸೆಂಟ್, 2 ಸೆಂಟ್ ಎಷ್ಟಾಗ್ತದೆ ಅವರ ಅನುಕೂಲ ಪ್ರಕಾರ 1 ಸೆಂಟ್ ಮಾಡಲಿಕ್ಕೆ 1 ಸೆಂಟ್ ಅಲ್ಲಿ 3 ಸಸಿ ಕುತ್ಕೊಳಿಸಬಹುದು 1 ಮೀಟರ್ ಅಲ್ಲಿ. ಈಗ ಇವರು ಕೆಲವು ಜನರಿಗೆ ತಂದು ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ನಮಗೆ ಫೆಸಿಲಿಟಿ ಕೊಡ್ತಾ ಇದೆ. ಗೌರ್ಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ 1 ಸತಿಗೆ ಎಷ್ಟಾಗ್ತದೆ ಸರ್? 6 ರೂಪಾಯಿ ಆಗ್ತದೆ. ಅಲ್ಲಿಂದ ತಗೊಂಡು ಬರುವ ಚಾರ್ಜ್ ಎಲ್ಲ ಸೇರಿದ್ರೆ ಒಂದು 15 ರೂಪಾಯಿ ಆಗ್ಬೋದು. ನೀವು 1 ಸೆಂಟ್ ಅಲ್ಲಿ ಒಂದು ಮಿಯಾವಾಕಿ ಕಾರ್ಡ್ ಮಾಡಿದ್ರೆ 15 × 100 ಅಂತ ಹೇಳಿದ್ರೆ 1,500 ರೂಪಾಯಿ ಗಿಡದ್ದು. ಮಜೂರಿ ಕೂಲಿ ಒಂದು 25ರಿಂದ 30 ರೂಪಾಯಿ ತೆಗೆದುಕೊಳ್ಳಿ ಕೊಂಡ ತೆಕ್ಕು ನಡ್ಲಿಕ್ಕೆ. ಅದೇ ಸುಮಾರು ಎಷ್ಟಾಗ್ತದೆ? 4,000ದಲ್ಲಿ ಒಂದು ಸಣ್ಣ ಕಾರ್ಡ್ ಆಗ್ತದೆ. 4,000 ಈಗಾಗಲೇ ಅನಂತರ ಅವರು ವಿಲ್ಸನ್ ಸರ್ ಹೇಳಿದ್ದಾರೆ, ಶಂಕರ್ ಅವರು ಹೇಳ್ತಾರೆ, ಬೇರೆ ಯಾರು ಈ ಅಭಿಯಾನದಲ್ಲಿ ಜಾಯಿನ್, ಪ್ರಸಾದ್ ಅವರು ಹೇಳಿದ್ದೀರಿ, ಬೇರೆ ಯಾರು ಜಾಯಿನ್ ಆಗ್ತಾರೆ ಅಂತ ಹೇಳ್ತಾರೆ ಸರ್. ಏನ್ ಸರ್? ಸದಾನಂದ ನಾಯಕ್ ನಿಮ್ಮ ಬಗ್ಗೆ ತುಂಬಾ ತಿಳಿದಿದ್ದಾರೆ, ಯಾರು ಹೇಳ್ತಾ ಇರ್ತಾರೆ. ಶಿವಪ್ರಸಾದ್ ಅವರು
ಸರ್ ಒಬ್ರು ಮತ್ತೊಂದು ಅನಿಲ್ ಅವರು ಸಾಧಾರಣ ಒಂದು ಈ ಏನು ಮೀಟಿಂಗ್ ಇದೆ ಇದು ಒಂದು ಐತಿಹಾಸಿಕ ಮೀಟಿಂಗ್ ಆಗಲಿಕ್ಕೆ, ಯಾಕಂತ ಹೇಳಿದ್ರೆ ಇಲ್ಲಿ ಸೇರಿದ್ರು ಎಲ್ಲರೂ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ತಮ್ಮ ಸಮಯವನ್ನು ಕೊಟ್ಟು ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನಾನೆಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದವನ್ನು ಮನದ ಅಂತರಾಳದಿಂದ ನನಗೆ ಇದು ಅಂತರಾಳದಿಂದ ನಿಮ್ಮೆಲ್ಲರಿಗೂ ಸಹ ಧನ್ಯವಾದವನ್ನು ಮಾತನಾಡುತ್ತೇನೆ. ನಿಮ್ಮನ್ನು ಉದ್ದೇಶಿಸಿ ಮಾತಾಡುವಂತೆ ಭಾಷಣ ಖಂಡಿತ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಮಳೆ ಬರಬೇಕು ನಮಗೆ. ಆಮೇಲೆ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದರ ಸವಾಲು ನಾನು ಅವರಿಗೆ 50 ಕಾರ್ಡುಗಳನ್ನು ಮಾಡಿ ಕೊಡ್ತೇನೆ. ರೋಟಿಯನ್ನು ತಗೊಂಡು ನಿಮಗೆ 50 ಕಾರ್ಡುಗಳನ್ನು ವ್ಯವಸ್ಥೆ ನಾನು ಮಾಡ್ತೇನೆ. ಅದೇ ರೀತಿ ನಾನೊಂದು ನಿಮ್ಮಲ್ಲಿ ರಿಪೀಟ್ ಮಾಡೋದು ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವಾರ್ಡ್, ಈಗ ಪಂಚಾಯತಲ್ಲಿ ವಾರ್ಡ್ ಇದೆ, ವಾರ್ಡಿಗೆ ಒಬ್ಬ ಸದಸ್ಯ ಇದ್ದಾನೆ ಚುನಾಯಿತರಾದವರು. ಆ ಪಂಚಾಯತ್ ವಾರ್ಡಿನಲ್ಲಿ ಕನಿಷ್ಠ ಒಂದು 50 ಕಾರ್ಡುಗಳನ್ನು ಖಂಡಿತ ಮಾಡ್ಬೋದು. ಉಪಾಧ್ಯಕ್ಷರು ನಮ್ಮ ಮುಂದೆ ಇದ್ದಾರೆ ಪಂಚಾಯತ್ ಹೇಳಿದ್ರು, ಕನಿಷ್ಠ ಇದೊಂದು ಕಾನ್ಸೆಪ್ಟ್. ಯಾಕಂದ್ರೆ ಇವತ್ತು ಗಣಿಗಾರಿಕೆ ಅದು ಇದು ಎಲ್ಲ ಮರ ಹೋಗ್ತದೆ. ಯಾಕೆ ಗಣಿಗಾರಿಕೆಯಲ್ಲಿ ಕಾಡು ಕಡಿತಾರಾದ್ರೆ ಎಲ್ಲಿ ಕಾಡು ಇದೆ ಅದರ ಅಡಿಯಲ್ಲಿ ಅದಿರಿದೆ, ನಿಕ್ಷೇಪ ಇದೆ. ಹಾಗಾಗಿ ಅದು ಕೂಡ ಬೇಕು, ಇದು ಕೂಡ ಬೇಕು. ಹಾಗಾದ್ರೆ ನಾವೇನು ಮಾಡ್ಬೋದು ಅಂದ್ರೆ ಒಳ್ಳೆಯದ ಒಂದು ಯೋಜನೆಯನ್ನ ವಿನ್ಸಿಯವರು ಇಲ್ಲಿ ತೋರಿಸ್ಲಿಕ್ಕೆ ಹತ್ತಿರ ಪ್ರಾಕ್ಟಿಕಲ್ ಆಗಿ ತೋರಿಸಬೇಕಾದ್ರೆ ವಿನ್ಸೆ ಈ ಭಾಗದವರು ಇಲ್ಲಿ ಬಂದು ವಿನ್ಸೆಂಟರ್ ಅನ್ನು ತೋರಿಸಿ ಅವರು ಮಾಡಿದ್ರು. ಅಥವಾ ಇವರು ರಸ್ತೆ ಬದಿಯಲ್ಲಿ ಬೇಕಾದಷ್ಟು ಇಂಥ ಕಾಡುಗಳನ್ನು ಅವರು ಮಾಡಿದ್ದಾರೆ. ಹೀಗೆ ನಾವು ನಮ್ಮಲ್ಲಿ ಬೇಕಾದ ಸಂಘಟನೆಗಳಿವೆ. ರಿಕ್ಷಾ ಯೂನಿಯನ್ ಇದೆ, ರಿಕ್ಷಾ ಯೂನಿಯನ್ ಬದಿಯಲ್ಲಿ ಕೂಡ ಸರ್ಕಾರಿ ಜಾಗ ಉಂಟು, ಅಲ್ಲಲ್ಲಿ ಕೆಲ ಇರ್ತದೆ. ಆ ಜಾಗದಲ್ಲಿ ಮಾಡ್ಬೋದು. ಅರ್ಧ ಸೆಂಟಿನಲ್ಲಿ 1 ಸೆಂಟ್ ಚಿಕ್ಕತ್ತಿ ಇವರಂದ್ರೆ ಎಕರೆಗಟ್ಟಲೆ ಮಾಡ್ಲಿಕ್ಕೆ ಹೇಳಿಲ್ಲ. ಅತ್ಯಂತ ಸರಳವಾಗಿ ವ್ಯವಸ್ಥಿತವಾಗಿ, ಆಮೇಲೆ ಇವರೆಲ್ಲ ಉಚಿತವಾಗಿ ಮಾರ್ಗದರ್ಶನ ಮಾಡ್ತಾರೆ. ಇದನ್ನ ಇವತ್ತು ವಿನ್ಸೆಂಟ್ ಇವರು ತುಂಬಾ ಪ್ರೋಗ್ರಾಮ್ ಇದ್ರು ನಾನು ಇವತ್ತು ಬಂದಿದ್ದೇನೆ. ಯಾಕಂದ್ರೆ ನಮ್ಮ ಶಿಷ್ಯ ಕೂಡ ಹೌದು. ಹಾಗೆ ಇವರು ಮಾಡುವಂತ ಒಂದು ಸಾಧನೆ ಇಲ್ಲಿ ಪರಿಚಯ ಆಗ್ತಾ ಇದೆ. ನೀವು ಕೈ ಜೋಡಿಸುವ ಕನಿಷ್ಠ ಇವತ್ತು ಇಲ್ಲಿ ಒಂದು ಸಭೆ ಆಗಿದೆ ಅಂತ ಹೇಳುವಾಗ ಇನ್ನು ಸಾಧಾರಣ 2-3 ತಿಂಗಳ ಒಳಗೆ ಇದು ಕನಿಷ್ಠ 100ಕ್ಕಿಂತ ಹೆಚ್ಚು ಕಾಡುಗಳು ಈ ಭಾಗದಲ್ಲಿ ಇವತ್ತಿನ ಸಭೆಯ ರಿಸಲ್ಟ್ ಅದು ಮೂಡಿ ಬರಬೇಕು ಅಂತೇಳಿ ನಾನು ಆಶಿಸ್ತೇನೆ. ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅಂತ ಹೇಳುತ್ತಾ ಅವಕಾಶಕ್ಕೆ ತಮ್ಮನೇ ಅಫ್ಕೋರ್ಸ್ ನೋಡೋ ನನಗೆ ಅವರು ಅಲ್ಫ್ರೆಡ್ ಅಂತಲೂ ನಾನು ಯಾವತ್ತೂ ಕರೆದಿಲ್ಲ, ಅಂತಲೇ ಹೇಳುತ್ತೀನಿ. ಬಹಳ ಒಂದು ಉತ್ತಮ ಮನುಷ್ಯ ಅಂತ ಹೇಳಿದರೆ ವಿನ್ಸೆಂಟ್. ರಿಯಲಿ ನಾನು ಹೇಳ್ತೇನೆ, ನಾನು ಅವ್ರು ಕರೆದಕ್ಕೆ ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೇನೆ. ಇದು ನಮ್ಮ ಕರ್ತವ್ಯ ಕೂಡ. ನಾವು ಕೂಡ ಒಂದು ಕೃಷಿಕರೇ, ನಾವು ಕೂಡ ಕೃಷಿ ಮಾಡಿದವರೇ. ನಾವು ಒಂದು ಕಾಲೇಜ್ ಹೋಗುವವರೆಗೆ ಕೃಷಿಯಲ್ಲೇ ಇದ್ದು ಬೇಸಾಯ ಮಾಡೋದು ಅದು ಇದೆ ಅಂತೆಲ್ಲ ಕೃಷಿಯಲ್ಲೇ ಮಾಡ್ತಾ ಇದ್ದೇವೆ. ಈಗ ಸ್ವಲ್ಪ ಸಮಯದ ಈಚೆಗೆ ನಾವು ಸ್ವಲ್ಪ ಸಿಟಿಯಲ್ಲಿದ್ದೇವೆ, ಆದ್ದರಿಂದ ಇದಕ್ಕೆಲ್ಲ ನಮ್ಮಲ್ಲಿ ಇದು ಇರುವುದಿಲ್ಲ, ಫೆಸಿಲಿಟಿ ಎಲ್ಲ ಇಲ್ಲ. ಸೊ ಇವರು ಈ ಮೊದಲಿಂದಲೂ ಅವರ ತಂದೆ ನಮ್ಮ ಬೇಸಿಲ್ ಮೋನಿಸ್ ಆಗಲಿ, ಅವರ ತಾಯಿ ಇಬ್ಬರು ನಮ್ಮ ಗುರುಗಳೇ, ಮೇರಿ ಮೋನಿಸ್ ಆಗಲಿ, ಅವರು ಇಬ್ಬರು ನಮ್ಮ ಹೆಚ್ಚಿನವರ ಗುರುಗಳು ಇಲ್ಲಿದ್ದವರದ್ದು, ಹೆಚ್ಚಿನವರದ್ದು. ತುಂಬ ಒಂದು ಬಂಟಕಲ್ಲು ದುರ್ಗಾಪರಮೇಶ್ವರಿ ಶಾಲೆಯಲ್ಲಿ ಒಳ್ಳೆ ರೀತಿಯ ಹೆಡ್ ಮಾಸ್ಟರ್ ಆಗಿ, ಅಧ್ಯಾಪಕರಾಗಿ ತುಂಬ ರೀತಿ ಇವರು ಅಧ್ಯಾಪಕರೇ ನಮ್ಮ ದುರ್ಗಾಪರಮೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆಯದ್ದು. ಸೊ ಇವರೆಲ್ಲ ನಮಗೆಲ್ಲ ಮೊದಲಿಂದಲೂ ಮಾರ್ಗದರ್ಶನ ಮಾಡ್ತಾರೆ. ನಾವೊಂದು ಹಳ್ಳಿಯಲ್ಲೇ ಇದ್ದಂಥ ಜನ, ಆದರೆ ಅದೇ ಕಾನ್ಸೆಪ್ಟನ್ನು ಈಗ ಇಂತಹ ಒಂದು ಇಂಡಸ್ಟ್ರಿಯಲೈಸ್ ಆಗಿ ತುಂಬ ಮರಗಳು ಎಲ್ಲ ಕಡಿಮೆ ಆಗುವಾಗ ಅಂಥ ಒಂದು ಕಾನ್ಸೆಪ್ಟನ್ನು ತಂದು ಅವರಿಗಲ್ಲದೆ ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸುವ ಇದೊಂದು ಮಾದರಿ ತುಂಬ ಒಂದು ಹೊಗಳುವಂಥ ವಿಷಯ ರಿಯಲಿ ನೋಡಿದೆ. ಮತ್ತು ಇದನ್ನು ನಾವೆಲ್ಲರೂ ಮಾಡಿ ಕೆಲವರಿಗೆ ಜಾಗ ಇಲ್ಲದಿದ್ದರೆ ಅವರ ಮನೆ ಎದುರಿನಲ್ಲೇ 1-2 ಮರ ಇಟ್ಟು ಏನಾದರೂ ಮಾಡಿ, ಕೆಲವರಿಗೆ ಇದು ಈ ಬೇರೆ ಮರದ ಇದರಲ್ಲಿ ಇದ್ದರೆ ಇದು ನಿಮಗೆ ಫೈನಾನ್ಸಲ್ಲಿ ಏನಾದರೂ ಲಾಭ ಕೊಡುವ ಮರ ಆದರೂ ಇಟ್ಟು ಏನಾದರೂ ಮಾಡಿ ಆ ಒಂದು ಮರ ಗಿಡಗಳನ್ನು ಆದಷ್ಟು ಹೆಚ್ಚು ಬೆಳೆಸಿ ನಮ್ಮ ಒಂದು ಪ್ರಕೃತಿಗೆ ಸಹಾಯ ಮಾಡಬೇಕಂತ ನಾವು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇವೆ. ನಾನು ಭಾಷಣಕಾರಲ್ಲ, ನನಗೆ ಭಾಷಣ ಬರುವುದಿಲ್ಲ ಭಾಷಣ ಮಾಡಲಿಕ್ಕೆ. ಅವರು ಹೇಳಿದ್ದಾರೆ 1-2 ಮಾತು ಮಾತಾಡಿ ಅಂತೇಳಿ ಅಷ್ಟೇ. ನಾವೆಲ್ಲ ಒಟ್ಟಿ ಬೆಳೆದ ಊರು ಒಂದೇ, ಮಾನ್ಪಾಡಿ ಅಂತೇಳಿ. ಆ ಊರಿನಲ್ಲಿ ನಾವೆಲ್ಲ ಒಟ್ಟಿಗೆ ಬಿಟ್ಟು ಅವರಿಗೆ ಸ್ವಲ್ಪ ಸಂತೋಷ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ.
ನಮಸ್ತೆ ಸುಮಾರು ಆಲ್ಫ್ರೆಡ್ ವಿನ್ಸೆಂಟ್ ಮೋನಿಸ್ ಅವರ ಒಂದು ಅಭಿಮಾನದಿಂದ. ಯಾಕೆಂದರೆ ನಾನು ಕೆಲವು ವಿಡಿಯೋಗಳನ್ನು ನೋಡಿದೆ. ಆಲ್ಫ್ರೆಡ್ ವಿನ್ಸೆಂಟ್ ಮೋನಿಸ್ ಅವರ ವಿಡಿಯೋ ಅಂತಲ್ಲ, ಬೇರೆ ಕೂಡ ಮೊಬೈಲಲ್ಲಿ ನಾನು ಯಾವಾಗಲೂ ವಿಡಿಯೋ ಅದನ್ನು ಸೇವ್ ಮಾಡಿರ್ತೇನೆ. ಕೃಷಿಗೆ ಸಂಬಂಧಪಟ್ಟದ್ದು, ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟದ್ದು. ಮತ್ತು ನಾನು ಬಹುಶಃ ಅನಿಲ್ ಎಲ್ಲಿ ಮೆಂಬರ್ ಇದ್ದರು ಲಯನ್ಸ್ ಕ್ಲಬ್ಬಿನ ಹೋದ, ಅವರಿಗೆ ಗೊತ್ತುಂಟು. ನಾವೊಂದು ಶಿಲ್ವದಲ್ಲಿ ಒಂದು ಪ್ರವಾಸಿ ಮಂದಿರ ವಟಾರ ಅಂತ ಸರ್ಕಾರಿ ಜಾಗ ಇರುವುದು ಅಲ್ಲಿ ಮಾತ್ರ, ಸುಮಾರು 3 ಎಕರೆ ಚಿಲ್ಲರೆ ಉಂಟು. ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಅಲೋಟ್ ಆಗಿದೆ. ತೋಟಗಾರಿಕೆ ಸಹ ಇದಾಗಿದೆ. ಆದರೆ ತೋಟಗಾರಿಕೆ ಅವರು ಯಾವುದೇ ಇಂಟ್ರೆಸ್ಟ್ ತೆಗೆದುಕೊಳ್ಳದೆ ಅದು ಬ್ಯಾರನ್ ಆಗಿ ಹಾಗೆ ಉಂಟು. ಒಂದು ದಿವಸ ನಾವು ತೋಟಗಾರಿಕೆ ನಿರ್ದೇಶಕ, ಯಾಕಂದರೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಸದಸ್ಯನಾಗಿದ್ದೆ, ಈಗ ನಾನು ಪಂಚಾಯತ್ ಉಪಾಧ್ಯಕ್ಷನಾಗಿದ್ದೇನೆ. ನನಗೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆದು ಟಚ್ ಆದದ್ದೇ ನಾನು ಸದಸ್ಯನಾಗಿರುವಾಗ. ಯಾಕೆಂದರೆ ನಮ್ಮದು ಮೀಟಿಂಗ್ ಆಗುವಾಗ ಎಲ್ಲ ಆಫೀಸರ್ಗೆ ಬರಲಿಕ್ಕಿತ್ತು, ಅವರಿಗೆ ಮಾಹಿತಿ ಕೊಡಲಿಕ್ಕಿತ್ತು. ಹಾಗೆ ಅವತ್ತು ಪರಿಚಯ ಆಯಿತು.